ಎಲ್ಲರಿಗೂ ನಮಸ್ಕಾರ. ವಿದ್ಯಾಧೀಶ ಸೇವಾ ಅನ್ನುವ ಹೆಸರಿನ ಪಾಂಡ್ರಂಗಿ ವಂಶಸ್ಥರ ಈ ಒಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬರ್ತಿರುವಂತಹ ಈ ವಿಷಯಗಳನ್ನು ಗಮನಿಸಿ ನನಗೆ ಒಂದೆರಡು ವಿಷಯಗಳನ್ನು ಹೇಳಬೇಕು ಅಂತ ಅನಿಸ್ತು. ನಾನೇನು ದೊಡ್ಡ ಪಂಡಿತ ಅಂತ ಹೇಳ್ಕೊಳ್ಳೋದಿಲ್ಲ. PN ಪಾಂಡುರಂಗಿ ಅಂತ ಘಟಪ್ರಭಾದಲ್ಲಿ ಇರ್ತೇನೆ. ಬೆಂಗಳೂರಿನಲ್ಲಿ ವೀರನಾರಾಯಣ ಪಾಂಡುರಂಗಿ ಇದ್ದಾರೆ, ಮಾಧವ ಪಾಂಡುರಂಗಿ ಇದ್ದಾರೆ. ಅವರಿಬ್ಬರು ಕೂಡ ನನಗೆ ಸಹೋದರರು. ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಪೇಜಾವರ ಸ್ವಾಮಿ ಶಿಷ್ಯನಾಗಿ 12 ವರ್ಷ ಓದಿದ್ದೇನೆ. ನನ್ನ ಬುದ್ಧಿಗನುಸಾರವಾಗಿ, ನನ್ನ ಶಕ್ತಿಗನುಸಾರವಾಗಿ ಸುಧಾರಿ ಗ್ರಂಥಗಳನ್ನು, ಮಹಾಭಾರತಾದಿ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಿದ್ದೇನೆ. ವಿದ್ಯಾಧೀಶ ಸೇವಾ ಅನ್ನೋ ನಮ್ಮ ಈ ಗ್ರೂಪ್ನಲ್ಲಿ ಇಂಥ ಆಧಾರರಹಿತವಾದಂತಹ ಕಥೆಗಳನ್ನು ದಯವಿಟ್ಟು ತಾವ್ಯಾರೂ ಹಾಕಬೇಡಿ. ಯಾವುದೇ ಕಥೆಗಳನ್ನು ಹಾಕೋದಕ್ಕಿಂತ ಮೊದಲು ವಿದ್ವಾಂಸರನ್ನು ಸಂಪರ್ಕಿಸಿ ಆ ಕಥೆ ನಡೆದದ್ದು ಹೌದೋ ಇಲ್ಲವೋ ಅಂತೆಲ್ಲ ವಿಚಾರ ಮಾಡಿ. ನಿಮಗೆ ಆ ಬರ್ಬರೀಕ ಅನ್ನುವ ಒಬ್ಬ ಘಟೋತ್ಕಚನ ಮಗನ ಬಗ್ಗೆ ಕಳೆದ ದಿವಸ ನೋಡಿದ್ವಿ. ಅದು ಆಧಾರರಹಿತವಾದ ಕಥೆ, ಮಹಾಭಾರತದಲ್ಲಿಲ್ಲ. ಮತ್ತೆ ಹಾಗಾಗಿ ವ್ಯಾಸರಿಗೆ ಅದು ಸಮ್ಮತ ಅಲ್ಲ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿಲ್ಲ. ಅಲ್ಲಿ ಘಟೋತ್ಕಚನ ಮಗನ ಹೆಸರನ್ನು ಬೇರೆನೇ ಹೇಳಿದ್ದಾರೆ, ನನಗೆ ಅದಕ್ಕೆ ನೆನಪಿಲ್ಲ. ನನ್ನ ಸುದೀರ್ಘವಾದ ಮಹಾಭಾರತ ಪ್ರವಚನದಲ್ಲಿ ಇದಕ್ಕೆ ಕುರಿತಾದಂತಹ ವಿಮರ್ಶೆಯನ್ನೆಲ್ಲ ಮಾಡಿದ್ದೇನೆ. ಅದು ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಅದರ ಲಿಂಕ್ ಅನ್ನು ನಾನು ಆಮೇಲೆ ಕಳಿಸ್ತೇನೆ. ಈ ಬರ್ಬರಿಕ ಅನ್ನೋನು ಘಟೋತ್ಕಚನ ಮಗನಲ್ಲ. ಮತ್ತೆ ಅವನು ಅಲ್ಲಿ ತೋರಿಸಿದಂತಹ ಏನೊಂದು ಚಟುವಟಿಕೆ ಅದು ಯಾವುದೂ ಕೂಡ ವ್ಯಾಸರಿಗಾಗಲಿ ಮಧ್ವಾಚಾರ್ಯರಿಗಾಗಲಿ ಸಮ್ಮತ ಅಲ್ಲ ಅಂತ ಅನ್ನೋದು ಗೊತ್ತಿರಲಿ. ಹಾಗಾಗಿ ನೀವು ಇದನ್ನು ಯಾರೋ ಮಹಾಭಾರತದ ಅದ್ಭುತವಾದ ಕಥೆಗಳು, ಅದ್ರ ಬಗ್ಗೆ ಎಷ್ಟು ಅಧ್ಯಯನ ಮಾಡಿದ್ರು ಕಡಿಮೆ, ನೀವು ಓದಿ ನಿಮ್ಮ ಮಕ್ಕಳಿಗೂ ಹೇಳಿ ಅಂತ ಹೇಳಿ ಇಂಥ ಆಧಾರರಹಿತವಾದ ಕಥೆಗಳನ್ನು ದಯವಿಟ್ಟು ಯಾರಿಗೂ ಕೂಡ ಹಬ್ಬಿಸಬೇಡಿ. ಇದು ಒಂದು ವಿಷಯ. ನಾನು ಅದ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ಅದ್ರ ಬಗ್ಗೆ ಪೂರ್ಣ ವಿಮರ್ಶೆ ಬೇಕಾದ್ರೆ ಮಹಾಭಾರತ ಪ್ರವಚನದಲ್ಲಿ ಯಾವ ಭಾಗದಲ್ಲಿ ನಾನು ಅದನ್ನು ಮಾಡಿದ್ದೀನಿ ಅನ್ನೋದನ್ನೆಲ್ಲ ಮುಂದೆ ಹೇಳ್ತೇನೆ. ಅದರ ಲಿಂಕ್ ಕೂಡ ನಾನು ಈಗಾಗಲೇ ಹೇಳಿದಂತೆ ಕಳಿಸ್ತೇನೆ. ಮತ್ತೆ ಈ ಮಹಾಭಾರತದ ಒಂದು ಸುಂದರವಾದ ಸಂವಾದ ಅಂತ ಇನ್ನೊಬ್ರು ಕಳಿಸಿದ್ದಾರೆ. ಈ ಕೃಷ್ಣ ಸ್ನಾನ ಮಾಡಿದ್ದ, ಅಲ್ಲೊಬ್ಬಳು ಸ್ತ್ರೀ ಬಂದಳು, ಅವಳು ಈ ಭಾನುಮತಿ, ಹೀಗೆಲ್ಲ ನೀವು ಅದನ್ನ ಹೇಳಿದಿರಿ. ಆ ಕಥೆ, ಅವಳು ಕೂಡ ಭಗವಂತನ ಭಕ್ತಳಾಗಿದ್ಲು. ನಿನ್ನಂಥ ಭಕ್ತಳಿಗಾಗಿ ನಾನು ಮತ್ತೆ ಬೇಕಾದ್ರೆ ಅವತಾರ ಮಾಡಿ ಬರ್ತೇನೆ ಅಂತ ಕೃಷ್ಣ ಹೇಳಿದ ಅಂತನ್ನೋದನ್ನು ಕೂಡ ನೀವು ಅಲ್ಲಿ ಪ್ರಸ್ತಾವ ಮಾಡಿದ್ದೀರಿ. ಇದೊಂದು ಭಾನುಮತಿ ಜ್ಯೇಷ್ಠ ಲಕ್ಷ್ಮಿ, ಅವಳು ಅಲಕ್ಷ್ಮಿ, ಕಲಿಯ ಪತ್ನಿ ಅವಳು. ಆದ್ರಿಂದ ಅವಳು ಭಗವಂತನ ಭಕ್ತಳಾಗುವುದು ಹೇಗೆ ಅಂತ ನಾನು ಮತ್ತು ಇನ್ನೊಬ್ರು ಕೂಡ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಎಂಥ ಸಮೃದ್ಧವಾಗಿದೆ, ಎಂಥ ಅದ್ಭುತವಾದ ಸಂವಾದ, ಧನ್ಯೋಸ್ಮಿ ಅಂತೀಗೆಲ್ಲ ಅಲ್ಲಿ ಕೊನೆಗೆ ಹಾಕೊಂಡಿದ್ದಾರೆ. ನಾನು ಅದನ್ನ ಪೂರ್ಣವಾಗಿ ನೋಡಿಲ್ಲ, ಅದಿಲ್ಲ, ಅದು ನೋಡುವ ಅಗತ್ಯನೂ ಇಲ್ಲ. ನಿಮಗೆ ಎಲ್ಲರಿಗೂ ಕೂಡ ಒಂದು ವಿಷಯ ಗೊತ್ತಿರಬೇಕು. ಇದು ಕೃಷ್ಣಾವತಾರದ ಕೊನೆ ಗಳಿಗೆಗಳು ಅನ್ನುವಂಥ KS ನಾರಾಯಣಾಚಾರ್ಯ ಪುಸ್ತಕದಲ್ಲಿ ಇದು ಬಂದದ್ದು ಅಂತೆಲ್ಲ ಒಬ್ರು ಅದನ್ನ ಹೇಳಿದ್ದಾರೆ. ನಾನು ಅಲ್ಲಿ ಓದಿದ್ದೇನೆ, ಹೌದು ಅಂತೇಳಿ. ತಾತ್ಪರ್ಯ ನಿರ್ಣಯದ 19ನೇ ಅಧ್ಯಾಯದಲ್ಲಿ 201ನೇ ಶ್ಲೋಕ ಹೇಳುವಂತೆ ಅವಳು ಅಲಕ್ಷ್ಮಿ, ಹಿಂದೆ ಆ ಕಲಿಯ ಪತ್ನಿಯೇ ಅವಳು. ಪಾರ್ವತಿ ಆವೇಶ ಅವಳಲ್ಲಿತ್ತು. ಅಂಥವಳನ್ನು ದುರ್ಯೋಧನ ಮದುವೆ ಮಾಡಿಕೊಂಡ. ಕ್ಷೀರಸಾಗರದ ಅದರ ವ್ಯಾಖ್ಯಾನಗಳಲ್ಲಿ ಹೇಗೆ ಹೇಳ್ತಾರೆ, ಕ್ಷೀರಸಾಗರದ ಮಥನ ಕಾಲದಲ್ಲಿ ಜ್ಯೇಷ್ಠ ಲಕ್ಷ್ಮಿ ಹುಟ್ಟಿದ್ಲು ಅಂತ. ಅವಳನ್ನ ಭಾನುಮತಿ ಅಂತ ಕೆಲವು ಸಂಸ್ಕೃತ ನಾಟಕಗಳಲ್ಲಿ, ವೇಣಿ ಸಂಹಾರ ಮೊದಲಾದ ಸಂಸ್ಕೃತ ನಾಟಕಗಳಲ್ಲಿ ಮತ್ತು ಕನ್ನಡ ತಾತ್ಪರ್ಯ ನಿರ್ಣಯದಲ್ಲೆಲ್ಲ ಹೇಳಿದ್ದಾರೆ. ಮತ್ತೆ ಪುರಂದರದಾಸರ ಒಂದು ಯಾವುದೋ ಹಾಡಿನಲ್ಲಿ ಕೂಡ ಬರ್ತದೆ. ಆದ್ರೆ ವಿಷಯ ಗೊತ್ತಿರಲಿ, ಅವಳು ಭಾನುಮತಿ ಅನ್ನೋ ಹೆಸರನ್ನ ವ್ಯಾಸರು ಹೇಳಲಿಲ್ಲ, ಮತ್ತೆ ಆಚಾರ್ಯರು ಕೂಡ ಹೇಳಲಿಲ್ಲ. ಹೀಗೆ ಭಾನುಮತಿ ಅನ್ನೋ ಹೆಸರು
ಮತ್ತು ಅವಳು ಭಗವಂತನ ಭಕ್ತಳಾಗಿದ್ಲು ಅನ್ನುವ ಸಂಗತಿ ವ್ಯಾಸರಿಗಾಗಲಿ ಮಧ್ವಾಚಾರ್ಯರಿಗಾಗಲಿ ಸಮ್ಮತ ಅಲ್ಲ. ನಿಮಗೆಲ್ಲ ಗೊತ್ತಿರುವಂತೆ ಕೆ ಎಸ್ ನಾರಾಯಣಾಚಾರ್ಯರು ವಿಶಿಷ್ಟಾದ್ವೈತದ ವಿದ್ವಾಂಸರು. ಅವರ ಅನೇಕ ಲೇಖನಗಳನ್ನ ಮತ್ತೆ ಈ ಪುಸ್ತಕಗಳನ್ನ ನಾನು ಕೂಡ ನೋಡಿದ್ದೇನೆ. ಅನೇಕ ಕಾಲ್ಪನಿಕ ಸಂಗತಿಗಳು ಅದರಲ್ಲಿ ಸೇರ್ಕೊಂಡಿರ್ತವೆ. ಕೇವಲ ರೋಚಕತೆಗೆ ಕಾರಣ ಆಗುವಂತಹ ಸಂಗತಿಗಳನ್ನು ಅವ್ರು ಸೇರಿಸಿರ್ತಾರೆ. ಬರವಣಿಗೆ ಚೆನ್ನಾಗಿರ್ತದೆ, ಓದಿಸ್ಕೊಂಡು ಹೋಗ್ತದೆ. ಆದ್ರೆ ಸ್ವಯಂ ವೇದವ್ಯಾಸರಿಗೆ ಅದು ಸಮ್ಮತ ಇರೋದಿಲ್ಲ. ಆಚಾರ್ಯ ಮಧ್ವರಿಗೆ ಸಮ್ಮತವಾದ ಸಂಗತಿಗಳನ್ನ ವಿಶಿಷ್ಟಾದ್ವೈತಿಗಳಾದಂತಹ ಕೆ ಎಸ್ ನಾರಾಯಣಾಚಾರ್ಯ ಬರೀಬೇಕು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ಆದ್ರೆ ಸ್ವಯಂ ವೇದವ್ಯಾಸರಿಗೆ ಸಮ್ಮತವಾಗದೇ ಇರುವಂತಹ ಅನೇಕ ಸಂಗತಿಗಳನ್ನ ಅವ್ರು ಹೇಳ್ತಾರೆ. ಆದ್ರಿಂದ ದಯವಿಟ್ಟು ನೀವು ಯಾರು ಕೂಡ ಯಾರೋ ಒಬ್ಬ ಲಕ್ಷ್ಮೀಶ ಅನ್ನೋ ಕವಿ, ಮತ್ತಾರೋ ಕೆ ಎಸ್ ನಾರಾಯಣಾಚಾರ್ಯರು, ಇನ್ನೊಬ್ರು ಯಾರೋ ಕುಮಾರವ್ಯಾಸ, ಇಂಥವರೆಲ್ಲ ಬರೆದಂತಹ ಕಥೆಗಳನ್ನ ಇಂಥ ವಿಶಿಷ್ಟವಾದ ಒಂದು ಗುಂಪಿನಲ್ಲಿ ಹಾಕಬೇಡಿ. ಇದು ವಿದ್ಯಾಧೀಶರಿಗೆ, ಮಧ್ವಾಚಾರ್ಯರಿಗೆ, ಸ್ವಯಂ ವಾದಿರಾಜ ಸ್ವಾಮಿಗಳಿಗೆ, ವೇದವ್ಯಾಸರಿಗೆ ಯಾರಿಗೂ ಕೂಡ ಇಂಥ ಕಥೆಗಳು ಸಮ್ಮತ ಆಗೋದಿಲ್ಲ. ಮತ್ತೆ ನಮಗೆಲ್ಲ ಒಂದು ಸ್ವಾತಂತ್ರ್ಯ ಇದೆ. ನಾವು ಪ್ರವಚನ ಮಾಡುವಾಗ, ಲೇಖನ ಬರೆಯುವಾಗ ಯಾವ ಕಥೆಗಳನ್ನಾದ್ರೂ ಹೇಳ್ಬೋದು. ಬರ್ಬರಿಕನ ಕಥೆನೂ ಹೇಳ್ಬೋದು, ಮತ್ತು ಏನೂ ಹೇಳ್ಬೋದು. ಮಾಧ್ವರಿಗೂ ಸ್ವಾತಂತ್ರ್ಯ ಇದೆ, ಮಾಧ್ವೇತರರಿಗೂ ಸ್ವಾತಂತ್ರ್ಯ ಇದೆ. ಆದರೆ ನಾ ಆ ಕಥೆ ಎಲ್ಲಿದು ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು. ಈಗ ಸದ್ಯ ನಾನು ಮಹಾಭಾರತದ ಆಶ್ವಮೇಧಿಕ ಪರ್ವದ ಪ್ರವಚನ ಮಾಡ್ತಾ ಇದ್ದೇನೆ ನಮ್ಮೂರಿನಲ್ಲಿ, ಘಟಪ್ರಭಾದಲ್ಲಿ. ಅಲ್ಲಿ ಈ ಮಹಾಭಾರತದ ಅಶ್ವಮೇಧ ಯಾಗದ ಪ್ರಸಂಗದಲ್ಲಿ ಆ ಕುದುರೆ ಓಡಾಡಿದ ಜಾಗಗಳು, ಅಲ್ಲಿ ಸುಧನ್ವ ಅನ್ನುವ ಒಬ್ಬ ರಾಜಕುಮಾರ ಮತ್ತೆ ಅರ್ಜುನನಿಗಾದ ಯುದ್ಧ, ಚಂದ್ರಹಾಸ ಅನ್ನುವ ಒಬ್ಬ ಭಗವದ್ಭಕ್ತ, ಅವನಿಗೂ ಅರ್ಜುನನಿಗಾದ ಯುದ್ಧ ಇತ್ಯಾದಿಗಳ ಒಂದು ವರ್ಣನ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿದೆ. ವ್ಯಾಸರಾಗಲಿ ಮಧ್ವಾಚಾರ್ಯ ಆಗಲಿ ಅದನ್ನು ಹೇಳಲಿಲ್ಲ. ಯಾವ ಕಥೆಗಳು ಎಲ್ಲಿ ಇವೆ ಎಲ್ಲಿ ಇಲ್ಲ ಅಂತ ಅನ್ನೋದನ್ನ ನಮ್ಮ ಲೇಖನದಲ್ಲಿ, ನಾವು ಪ್ರವಚನದಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಆಚಾರ್ಯ ಯಾವುದನ್ನು ಹೇಳಿದ್ದಾರೆ, ವ್ಯಾಸರು ಯಾವುದನ್ನು ಹೇಳಿದ್ದಾರೆ, ವ್ಯಾಸರು ಯಾವುದನ್ನು ಹೇಳಲಿಲ್ಲ, ಆಚಾರ್ಯ ಯಾವುದನ್ನು ಹೇಳಲಿಲ್ಲ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಆಚಾರ್ಯ ಹೇಳಿದ್ದನ್ನು ಅನೇಕ ಜನ ಬೇರೆ ವಿಶಿಷ್ಟಾದ್ವೈತಿಗಳು, ಅದ್ವೈತಿಗಳು ಮೊದಲಾದ್ರು ಒಪ್ಪಬೇಕಂತಿಲ್ಲಲ್ಲ. ಅವ್ರು ಒಪ್ಪಬೇಕು ಅಂತ ನಾವ್ಯಾಕೆ ನಿರೀಕ್ಷೆ ಮಾಡಬೇಕು? ಹಾಗೆ ಅನೇಕ ಬಹಳಷ್ಟು ಕಥೆಗಳು, ಆಧಾರರಹಿತವಾದಂತಹ ಕಥೆಗಳು ಇವತ್ತು ಸುಮ್ಮನೆ ಜನರ ನಾಲಿಗೆ ಮೇಲೆ ಹರಿದಾಡ್ತಾ ಇವೆ. ದಯವಿಟ್ಟು ಇಂಥ ಒಂದು ವಿಶಿಷ್ಟವಾದ ಗುಂಪಿನಲ್ಲಿ ಸದುದ್ದೇಶಕ್ಕಾಗಿ ರಚಿತವಾಗಿರುವಂತಹ ಗ್ರೂಪ್ ಇದು. ನನ್ನಂತೆ ನನಗಿಂತ ಇನ್ನು ಶ್ರೇಷ್ಠರಾದ ಅನೇಕ ಜನ ವಿದ್ವಾಂಸರು ಅದರಲ್ಲಿ ಈಗಾಗಲೇ ಇದ್ದಾರೆ. ಅಂಥವರ ಅಭಿಪ್ರಾಯಗಳನ್ನು ತಗೊಳ್ಳಿ. ನನ್ನ ಅಭಿಪ್ರಾಯನೇ ಅಂತಿಮ ಆಗಬೇಕು ಅಂತ ನಾನೇನು ಭ್ರಮಿಸಿಲ್ಲ. ಸರಿಯಾಗಿ ಆಲೋಚನೆ ಮಾಡಿ ಇದನ್ನೆಲ್ಲ ಹಾಕಿ. ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನನ್ನ ಪ್ರವಚನದ ಲಿಂಕ್ ಅನ್ನು ಕಳಿಸಿರ್ತೇನೆ. ನನ್ನ ಫೋನ್ ನಂಬರ್ಗಳನ್ನ ಇತ್ಯಾದಿಗಳನ್ನು ಕೂಡ ಕಳಿಸಿರ್ತೇನೆ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಎರಡೂ ಕೂಡ ಇದೆ. ಆದ್ರಿಂದ ದಯವಿಟ್ಟು ಎಲ್ಲರಿಗೂ ಒಂದು ಮಹತ್ವದ ಎಚ್ಚರಿಕೆ. ಬೇರೆ ಯಾರೋ ವ್ಯಕ್ತಿಗಳಂತೆ ನೀವು ಈ ಗ್ರೂಪಿನಲ್ಲಿದ್ದವರು ಇಂಥ ಆಧಾರರಹಿತವಾದ ಕಥೆಗಳನ್ನ ನಂಬಬೇಡಿ. ಮತ್ತೆ ಯಾರಿಗೂ ಕೂಡ ದಯವಿಟ್ಟು ಇದನ್ನು ಹರಡಬೇಡಿ. ದೂರದರ್ಶನಗಳನ್ನು ನೋಡುವಾಗ ವ್ಯರ್ಥವಾದ ಕೇವಲ ಸಮಯದ ಹರಣಕ್ಕೆ ಕಾರಣ ಆಗುವಂತಹ ಭಾರತ, ಭಾಗವತ, ರಾಮಾಯಣ ಇತ್ಯಾದಿಗಳ ಕಥೆಗಳನ್ನು ಕೂಡ ಅಲ್ಲಿ ಏನು ತೋರಿಸಿರ್ತಾರೆ ಅದನ್ನು ನೋಡಬೇಡಿ. ಸರಿಯಾದ ಪ್ರವಚನಗಳನ್ನ, ಸರಿಯಾದ ಅನುವಾದಗಳನ್ನು ಓದಿ ಮಹಾಭಾರತ, ಭಾಗವತ, ರಾಮಾಯಣ ಇತ್ಯಾದಿಗಳನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಪಡಿ ಅಂತ ನಂದೊಂದು ವಿನಂತಿ ನಿಮಗೆ. ನನ್ನ ಮಾತಿನಲ್ಲಿ ಎಲ್ಲಾದರೂ ಒರಟತನ ನಿಮಗೆ ಕಂಡು ಬಂದಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಮಹಾಪಂಡಿತ ಅನ್ನೋ ಭ್ರಮೆಯಿಂದ ಹೇಳಲಿಲ್ಲ. ಇದನ್ನು ಗಮನಿಸಿ ಇಂಥ ಸಂಗತಿಗಳು ನಮ್ಮ ಗ್ರೂಪ್ನಲ್ಲಿ ಬರಬಾರದು ಅನ್ನೋ ಕಾರಣಕ್ಕಾಗಿ ಹೇಳ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ವಾಯ್ಸ್ ರೆಕಾರ್ಡಿಂಗ್ನಲ್ಲಿ ಉತ್ತರಿಸ್ತೇನೆ. ಇಷ್ಟನ್ನೆಲ್ಲವನ್ನು ಟೈಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ವಾಯ್ಸ್ ರೆಕಾರ್ಡಿಂಗ್ ಹೇಳಿದ್ದೇನೆ. ನಮಸ್ಕಾರ. ಮತ್ತೊಂದು ವಿಷಯ, ಭಾನುಮತಿ ದೈತ್ಯಳಾಗಿದ್ದು ಅವಳಲ್ಲೇನು ಜೀವದ್ವಯಾವೇಶ ಇತ್ತು, ಯಾರೋ ಸಜ್ಜನದು ಒಂದು ದೇವತೆ ಅವಳಲ್ಲಿತ್ತು ಅಂತ ಹೀಗೆಲ್ಲ ನಾವು ಭಾವಿಸಬೇಕಾದ್ರೆ ಅದಕ್ಕೆಲ್ಲ ಬಹಳಷ್ಟು ಆಧಾರಗಳು ಬೇಕಾಗ್ತದೆ. ಯಾರೋ ದೊಡ್ಡ ಜ್ಞಾನಿಗಳು ಅದನ್ನೆಲ್ಲ ಹೇಳಿದ್ದನ್ನ ನಾವು ಅಲ್ಲಿ ಸೇರಿಸ್ಕೊಂಡ್ರೆ ಅನುಕೂಲ ಆಗ್ತದೆ. ಇಲ್ಲದೆ ಹೋದ್ರೆ ಇಂಥ ವಿಷಯಗಳನ್ನ ಅಲ್ಲಿ ಜೀವದ್ವಯಾವೇಶ ಇತ್ತು ಅಂತ ನಾವು ನಮ್ಮಂಥವರು ಅದನ್ನ ಕಲ್ಪಿಸುವುದು ಕಷ್ಟ ಆಗ್ತದೆ ಅನ್ನೋದು ಎಲ್ಲರಿಗೂ ಕೂಡ ಗಮನದಲ್ಲಿರಬೇಕು.